ಇಲ್ಲಿ ಧರ್ಮದ ಲೇಪನ ನಾನು ತಗೊಳ್ತಾ ಇಲ್ಲ, ಇಸ್ಲಾಮಿಕ್ ಟೆರರಿಸಂ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಆಕ್ಟ್ ಆಫ್ ಟೆರರಿಸಂ. ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಫೇಲ್ಯೂರ್ ಆದ್ರೂ ಹಿ ಶುಡ್ ರಿಸೈನ್ ಅಂದಾಗ ನಾನು ರಾಹುಲ್ ಗಾಂಧಿ ಅವರ ಕೋಟ್ ಯಾಕೆ ಹೇಳಿದೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ರು, ವಿಚ್ ಐ ಆಲ್ಸೋ ಬಿಲೀವ್, ಟೆರರಿಸಂ ಇಸ್ ಸಚ್ ಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ. ಯಾಕಂದ್ರೆ ನಮ್ಮ ತನಿಖಾ ಸಂಸ್ಥೆಗಳು ಎಷ್ಟೇ ಶಾರ್ಪ್ ಆಗಿದ್ರು ಕೂಡ ಚಾಪೆ ಕೆಳಗಡೆ ನುಗ್ಗಿ ಇಂಥ ವಿಧ್ವಂಸಕ ಕೃತ್ಯ ಮಾಡೋ ಕ್ರಿಮಿಗಳು ನಮ್ಮ ಹತ್ರ ಇದ್ದಾರೆ, ವಿಚ್ ರಾಹುಲ್ ಗಾಂಧಿ ರೈಟ್ಲಿ ಸೆಡ್. That's why I want you to read. That's why I want to read it, sir. Cannot record it. Read it, sir, once. Terrorism is a problem that cannot be eliminated entirely, but it can be contained and managed through better systems and inclusive politics ಅಂತಾರೆ. ಆ inclusive politics ಇವತ್ತು ಬರಬೇಕು. ಪ್ರಧಾನಿಗಳು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಹೋಗಬೇಕಾಗಿತ್ತು. ಭವ್ಯ ಅವರು ಎಕ್ಸ್ಪ್ಲೈನ್ ಮಾಡ್ಲಿ. ನಾನು ಹೇಳ್ತೀನಿ, ಬೆಟರ್ ಸಿಸ್ಟಮ್ಸ್ ಅಂಡ್ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇದರ ಅರ್ಥ. ಅವತ್ತು 2011ರಲ್ಲಿ ಮುಂಬೈಯಲ್ಲಿ ಟೆರರ್ ಅಟ್ಯಾಕ್ ಆದಾಗ ಅವತ್ತು ಯಾರು ರೆಸ್ಪಾನ್ಸಿಬಲ್, ಯಾರ ಅಡಿಯಲ್ಲಿ ಈ ಒಂದು ಸೆಕ್ಯೂರಿಟಿ ಬರುತ್ತೆ, ಅವರನ್ನ ರಿಸೈನ್ಸ್ ಮಾಡಿಸಿ ಅಲ್ವಾ, ಅವರಿಗೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಕಳಿಸಿದ್ರು. ಏನಂತ? ಇವರ ಕೈಯಲ್ಲಿ ಆ ಒಂದು ಕೆಲಸ ಮಾಡಕ್ ಆಗಿಲ್ಲ, ವಿ ನೀಡ್ ಬೆಟರ್ ಸಿಸ್ಟಮ್ ಟೆರರ್ ಅಟ್ಯಾಕ್ ನ ಅವಾಯ್ಡ್ ಮಾಡೋದಕ್ಕೆ. ಅದಕ್ಕೆ ಅವರನ್ನ ರಿಸೈನ್ ಮಾಡಲಿಲ್ಲ. 11ರಲ್ಲಿ ಮಾಡಿದ್ದಾರೆ. ಭವ್ಯಾಜಿ, ಯು ವಿಲ್ ಲವ್ ದಿಸ್ ಕ್ವೆಶ್ಚನ್, ಐ ಪ್ರಾಮಿಸ್ ಯು. ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳ್ತೀನಿ, ಯು ಬೆಟರ್ ಬಿ ಪ್ರಿಪೇರ್ಡ್. ನನ್ನ ಎರಡನೇ ಪ್ರಶ್ನೆಯನ್ನ ಕೂಡ ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ. 2011ನೇ ಇಸ್ವಿಯಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ನೀವು ಗೂಗಲ್ ಮಾಡ್ತಿರೋ, ಯೂಟ್ಯೂಬ್ ಅಲ್ಲಿ ನೋಡ್ತಿರೋ, ನೋಡಿ. ಅದಾದ ನಂತರದಲ್ಲಿ ಆಗಿದ್ದ UPA ಸರ್ಕಾರ ಏನ್ ಕ್ರಮ ಕೈಗೊಂಡಿಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟು. ಮೂರನೇ ಪ್ರಶ್ನೆ ಬಿಜೆಪಿ ವಕ್ತಾರರನ್ನ ಕೇಳ್ತೀನಿ. ಸರ್, ನಿಮ್ಮ ಬುಲ್ಡೋಜರು ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರ ವರ್ಕ್ ಆಗೋದಾ? ಹರಿಯಾಣದಲ್ಲಿ, ದೆಹಲಿಯಲ್ಲಿ ವರ್ಕ್ ಆಗೋದಿಲ್ವಾ? ಯಾಕಿದನ್ನು ಕೇಳ್ತಿದ್ದೀನಿ ಅಂದ್ರೆ 2023ರಲ್ಲಿ ಜಮ್ಮು ಕಾಶ್ಮೀರದ ಗವರ್ನರ್ ಒಬ್ಬ ಡಾಕ್ಟರ್ ಅನ್ನ ಸಸ್ಪೆಂಡ್ ಮಾಡ್ತಾರೆ ಬಿಕಾಸ್ ಹಿ ವಾಸ್ ಲಿಂಕ್ಡ್ ವಿತ್ ಟೆರರ್ ಆಕ್ಟಿವಿಟಿ. ಆ ಡಾಕ್ಟರ್ ನೇರವಾಗಿ ಬಂದು ಸೇರ್ಕೊಳ್ಳೋದು ಇದೇ ಅಲ್ ಫಲಾಹ್ ಯೂನಿವರ್ಸಿಟಿ. ಇದೇ ಯೂನಿವರ್ಸಿಟಿಯಲ್ಲಿ ಈತ ಮತ್ತೆ ಬಂದು ಡಾಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾನೆ. ಅಲ್ ಫಲಾಹ್ ಯೂನಿವರ್ಸಿಟಿ ಇರೋದು ಹರಿಯಾಣದಲ್ಲಿ. UPಯಲ್ಲಿ ವರ್ಕ್ ಆಗುವ ಬುಲ್ಡೋಜರು 2023ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಟೆರರ್ ಲಿಂಕ್ ಇರುವ ಒಬ್ಬ ವೈದ್ಯನನ್ನ ಸಸ್ಪೆಂಡ್ ಮಾಡಿದ್ರೆ ಹರಿಯಾಣದಲ್ಲಿ ಬಂದು ಜಾಯಿನ್ ಆಗಿದ್ದಾನೆ. ನಿಮ್ಮ ಬುಲ್ಡೋಜರ್ಗೆ ಡೀಸೆಲ್ ಇಲ್ವಾ? ನೋಡಿ ಮೇಡಮ್, ಭಯೋತ್ಪಾದನೆಯ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಹಿಂದೇಟ್ ಹಾಕಿಲ್ಲ. ನಾವು ಯಾವತ್ತಿದ್ರು ಭಯೋತ್ಪಾದನೆ ವಿರುದ್ಧ ಇರತಕ್ಕಂಥ ಪಕ್ಷ. ನಮ್ಮ ಎಲ್ಲಾ ಕಡೆ ಇರತಕ್ಕಂಥ ಸರ್ಕಾರ ಇದೆ. ಸ್ಮಿತಾ, 2014ರಿಂದ 2025 ಇವತ್ತಿನವರೆಗೆ ನೀವು 21 ವರ್ಷಗಳ ಇತಿಹಾಸ ತೆಗೆದುಕೊಳ್ಳಿ. 2004 to 2014 10 ವರ್ಷಗಳಲ್ಲಿ ದೇಶದಲ್ಲಿ 27 ಮೇಜರ್ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. 2004ರಿಂದ 2008 ಭವ್ಯ ಹೇಳ್ತಾ ಇದ್ರು, ಈ 4 ವರ್ಷದಲ್ಲಿ ಸುಮಾರು 8 ಅಟ್ಯಾಕ್ಗಳಾಗಿದೆ. 8 ಅಟ್ಯಾಕ್ ನಿಮ್ಗೆ ಹೇಳ್ತೀನಿ. ಡಿಮಾಪುರಲ್ಲಿ 30 ಜನ, ಅಯೋಧ್ಯೆಯಲ್ಲಿ 6 ಜನ, ಜೌನ್ಪುರಲ್ಲಿ 13 ಜನ, ದೆಹಲಿಯಲ್ಲಿ 70 ಜನ, IIT ಬೆಂಗಳೂರು, ಅಹಮದಾಬಾದ್, ವಾರಣಾಸಿ, ಮುಂಬೈ. ಈ ರೀತಿ ನಿಮಗೆ ಕೇವಲ 4 ವರ್ಷಗಳಲ್ಲಿ 2004 to 2008 ಬಿಫೋರ್ ದಿ ಹೋಮ್ ಮಿನಿಸ್ಟರ್ ರಿಸೈನ್, ನಮ್ಮ ದೇಶದಲ್ಲಿ ಸುಮಾರು 7-8 ಮೇಜರ್ ಅಟ್ಯಾಕ್ ಅಲ್ಲಿ ಆಗಿದೆ. 500ಕ್ಕಿಂತ ಹೆಚ್ಚು ಭಾರತೀಯರು ಈ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ದಾರೆ. ಎಲ್ಲೋಗಿದ್ರು ಕಾಂಗ್ರೆಸ್ನವರು? ಇವರು ಇದೇ ಹೋಮ್ ಮಿನಿಸ್ಟರು ಮೇಣದ ಬಟ್ಟಿ ಇಟ್ಕೊಂಡು ತಿರುಗ್ತಾ ಇದ್ರು, ಕಂಡೋಲೆನ್ಸ್ ಮಾರ್ಚ್ ಮಾಡ್ತಾ ಇದ್ರು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ. ಇಡೀ ದೇಶದಲ್ಲಿ ಒಕ್ಕರಲ ಭಯೋತ್ಪಾದನೆಯ ವಿರುದ್ಧವಾದಂತ ಜನಾಭಿಪ್ರಾಯ ರೂಪುಗೊಂಡ ನಂತರ ಇವರು ಹೆದರಿ ರಾಜೀನಾಮೆಯನ್ನು ಕೊಟ್ಟರು. ಹೇಗೆ ಪ್ರಶ್ನೆಯಿಂದ ನುಣುಚಿಕೊಂಡರೋ ನೀವು ಕೂಡ ನಾನು ಕೇಳಿದ ಸಿಂಪಲ್ ಪ್ರಶ್ನೆ. You have to compare between the two. No, I don't want to compare. ನನಗೆ ಕಂಪೇರ್ ಮಾಡೋ ಗೀಳಿಲ್ಲ. ನನಗೆ ಕಂಪೇರ್ ಮಾಡೋ ನನಗೆ ಕಂಪೇರ್ ಮಾಡೋ ಗೀಳಿಲ್ಲ. ನನಗೆ ಫ್ಯಾಕ್ಟ್ಸ್ ಬೇಕು. ನಾನು ಕೇಳಿದ ಸಿಂಪಲ್ ಪ್ರಶ್ನೆ. Now why are you running? ನಾನು ಕೇಳ್ತಿರೋ ಸಿಂಪಲ್. ನನಗೆ ಇದಕ್ಕೆ ಉತ್ತರ ಕೊಡಿ ಸರ್. ನನಗೆ ಇದಕ್ಕೆ ಉತ್ತರ ಕೊಡಿ. ಜಮ್ಮು ಕಾಶ್ಮೀರದ ಗವರ್ನರ್ ಕಿತ್ ಹಾಕಿದ ಒಬ್ಬ ಶಂಕಿತ ಭಯೋತ್ಪಾದಕನನ್ನ ಹರಿಯಾಣ ಸರ್ಕಾರ ಹೇಗೆ 2 ವರ್ಷಗಳ ಕಾಲ ಸಹಿಸಿಕೊಳ್ತು? ಈಗ 1 ನಿಮಿಷ. 2900 ಕಿಲೋ ಅಮೋನಿಯಂ ನೈಟ್ರೇಟ್ ಇದೆಲ್ಲ ಸಿಕ್ಕಿದೆ. ಇದಕ್ಕಿಂತ ಮುಂಚೆ ಈ 11 ವರ್ಷಗಳಲ್ಲಿ ಪ್ರಾಬಬಲ್ ಟೆರರಿಸ್ಟ್ ಅಟ್ಯಾಕ್ಗಳು ಅನೇಕ
ಇವತ್ತು ತಡೆ ಹಿಡಿದಿದೆ ಅಂತ ಆದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತಡೆ ನನಗೆ ಇನ್ನೂ ಉತ್ತರ ಹಿಡ್ದು ಕೊಟ್ಟಿಲ್ಲ ನೀವು. ಆಯ್ತಾ? ನನಗೆ ಉತ್ತರ ಇದಾದ್ಮೇಲೆ ಕೊಟ್ಟಿಲ್ಲ ಒಂದೊಂದು ಐ ವಿಲ್ ಟೆಲ್ ಯು ಒನ್ ಥಿಂಗ್, ಈ 2004 to 2014 ಆದಂತಹ 1,000ಕ್ಕಿಂತ ಹೆಚ್ಚು ಜನರು ತೀರ್ಕೊಂಡಂತಹ ಅಷ್ಟು ಟೆರರಿಸ್ಟ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಒಂದೇ ಒಂದು ಮಿಲಿಟರಿ ಆಕ್ಷನ್ ಮಾಡಿರ್ಲಿಲ್ಲ. ನಮ್ಮ ದೇಶದಲ್ಲಿ ಒಂದೇ ಒಂದು ಮಿಲಿಟರಿ ಆಕ್ಷನ್ Very good. Next ಮಾಡಲಿಕ್ಕೆ question. ಯೋಗ್ಯತೆ ಇಲ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇತ್ತು. ನಮ್ಮ ಸರ್ಕಾರ ಬಂತು ರಜಾಕ್ ಶೆಟ್ಟಿ ಅವ್ರ ಸರ್, ಎಲೆಕ್ಷನ್ ಭಾಷೆ ಬಗ್ಗೆ ಗಮನ ಇರ್ಲಿ, ಭಾಷೆ ಬಗ್ಗೆ ಗಮನ ಇರ್ಲಿ. 2014 ನಂತರ ಈ ದೇಶದ ಮೇಲೆ 3 ಮೇಜರ್ ಟೆರರಿಸ್ಟ್ ಅಟ್ಯಾಕ್ ಆಯಿತು. 3ಕ್ಕೂ ಕೂಡ ನಾವು ಮಿಲಿಟರಿ ಆಕ್ಷನ್ ಅನ್ನು ಕೊಟ್ಟಿದ್ದೇವೆ. ಏನ್ ಕೇಳಿದ್ರು ಕಾಂಗ್ರೆಸ್? ಎಲೆಕ್ಷನ್ ಇರ್ರಿ ರಜಾಕ್, ಮಾತಾಡ್ಬೇಡಿ. ಏನ್ ಹೇಳಿದ್ರು ಕಾಂಗ್ರೆಸ್? ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನಮಗೆ ಪುರಾವೆ ಕೊಡಿ ಅಂತ ಕೇಳಿ ನಾಚಿಕೆ ಆಗುದಿಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ಕೇಳೋಣ ಸರ್. ನಾಚಿಕೆ ಆಗುದಿಲ್ವಾ ಕೇಳೋಣ ಕಾಂಗ್ರೆಸ್ ಪಾರ್ಟಿಗೆ? ಅದನ್ನು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕಾಂಗ್ರೆಸ್ ಹಾಗೆ ಇಸ್ಲಾಮಿಕ್ ಅವರ ಓಟಿಗೋಸ್ಕರ ಅವರ ಇದಕ್ಕೋಸ್ಕರ ಹೆದರುವಂತ ಪಕ್ಷ ಅಲ್ಲ. ನಾವು ಎದೆ ತಟ್ಟಿ ನಾವು ಧೈರ್ಯದಿಂದ ಹೇಳ್ತೇವೆ, ವಿ ಆರ್ ಅಗೇನ್ಸ್ಟ್ ಟೆರರಿಸಂ, ವಿ ಆರ್ ನಾಟ್ ಅ ಪಾರ್ಟಿ ಲೈಕ್ ಕಾಂಗ್ರೆಸ್. ಈಗ ಕೇಳಿಸ್ಕೊಳ್ಳಿ ಸರ್, ಈಗ ಕೇಳಿಸ್ಕೊಳ್ಳಿ. ದೆಹಲಿಯ ಬ್ಲಾಸ್ಟ್ ನಲ್ಲಿ ಪ್ರಾಣವನ್ನ ಕಳೆದುಕೊಂಡ 12 ಜನರ ಪ್ರಾಣವನ್ನ ಉಳಿಸುವ ಅವಕಾಶ ನಿಮ್ಮ ಬಿಜೆಪಿ ಸರ್ಕಾರಕ್ಕಿತ್ತು. 2 ವರ್ಷಗಳ ಹಿಂದೆ ಶಂಕಿತ ಭಯೋತ್ಪಾದಕ ಹರಿಯಾಣದ ಅಲ್ಫಲಾ ಯೂನಿವರ್ಸಿಟಿಗೆ ಬಂದಾಗ್ಲೇನೆ ನಿಮ್ಮ ಇಂಟರ್ನಲ್ ಸೋರ್ಸಸ್, ನಿಮ್ಮ ತನಿಖಾ ಸಂಸ್ಥೆಗಳು, ನಿಮ್ಮ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದ್ರೆ ಇವತ್ತು ದೆಹಲಿಯಲ್ಲಿ 12 ಜನ ಸಾಯ್ತಾ ಇರಲಿಲ್ಲ. It's your failure. It's your failure and you have to admit it. ಹೇಳ್ತಾ It's your ಇದ್ದೇನೆ, failure. ಈ ದೇಶದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನುವಂಥದ್ದು ಇವತ್ತು ನಿನ್ನೆ ಹುಟ್ಕೊಂಡಂತದ್ದಲ್ಲ. ನೀವು ರಾಹುಲ್ ಗಾಂಧಿ ಸಾವಿರಾರು ಅವ್ರನ್ನ ವರ್ಷಗಳಿಂದ ಒಪ್ಕೊಳ್ತಿದ್ದೀರಿ. ಇಸ್ಲಾಮಿಕ್ ರಾಹುಲ್ ಗಾಂಧಿ ಭಯೋತ್ಪಾದನೆ ಇದೆ ಅವ್ರನ್ನ ಒಪ್ಕೊಳ್ತಿದ್ದೀರಿ. ಈ ಟೆರರಿಸಂ ದೇಶದಲ್ಲಿ. ಆಗೋದಿಲ್ಲ ಅಂತ. ಇಸ್ಲಾಮಿಕ್ ನೋಡಿ, ಬೊಂಬೈಯಲ್ಲಿ ದಾವೂದ್ ಇಬ್ರಾಹಿಂ ಬಾಂಬ್ ಬ್ಲಾಸ್ಟ್ ಮಾಡಿದ ನಂತರ ಈ ದೇಶ ಬಿಟ್ಟು ಓಡೋದ. ಅವನಿಗೆ ಆಗ ಸರ್ಕಾರ ಇದ್ದಿದ್ದು ಕಾಂಗ್ರೆಸ್ ಇದ್ದು. ಸೈಯದ್ ಸಲಾವುದ್ದೀನ್ ಓಡೋದ್ರು, ಆಗ ಪಕ್ಷ, ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಟೈಗರ್ ಮೆಮನ್ ಇದ್ದ, ಭವೇಶ್ ಪಟೇಲ್ ಯಾರು? ಸುನೀಲ್ ಜೋಶಿ ಯಾರು? Thank you so much for helping him. Razak ಅವರೇ, thank you so much for helping him. Thank you so much for helping him. ಇಷ್ಟೆಲ್ಲ ಅಬ್ಬರದಲ್ಲಿ ಮಾತನಾಡಿದ ಮೇಲೂ ಕೂಡ ದುರಂತ ಅಂದ್ರೆ ನನ್ನ 3ನೇ ಪ್ರಶ್ನೆ ಬಿಜೆಪಿ ಸ್ಪೋಕ್ ಪರ್ಸನ್ಗೆ ಅದಕ್ಕೂ ಕೂಡ ಕ್ಲಿಯರ್ ಕಟ್ ಆದ ಉತ್ತರ ಸಿಗ್ಲಿಲ್ಲ. ಒಬ್ಬ ಶಂಕಿತ ಭಯೋತ್ಪಾದಕನ ಹರಿಯಾಣ ಪ್ರವೇಶ ಹರಿಯಾಣ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಗೊತ್ತಾಗ್ಲಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಮತ್ತೊಮ್ಮೆ ವೀಕ್ಷಕರ ವಿವೇಚನೆಗೆ ಬಿಟ್ಟು 4ನೇ ಪ್ರಶ್ನೆಯನ್ನ ನಾನು ಶಾವೇಜ್ ಅಹಮದ್ ಅವರಿಗೆ ಕೇಳ್ತೀನಿ. ನಿಜ ಸರ್, ಉಗ್ರವಾದಕ್ಕೆ ಧರ್ಮ ಇಲ್ಲ. ಉಗ್ರರನ್ನ ನಾವು ಧರ್ಮಾತೀತರಾಗಿ ನೋಡಬೇಕು, ಯಾಕಂದ್ರೆ ಯಾವ ಧರ್ಮ ಕೂಡ ಇನ್ನೊಬ್ಬರನ್ನ ಕೊಲ್ಲು ಅಂತ ಹೇಳಿ ಹೇಳ್ಕೊಡೋದಿಲ್ಲ. ಬಟ್ ಐ ವಿಲ್ ಟಾಕ್ ಅಬೌಟ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು. ದುರಂತ ನೋಡಿ, ನಮ್ಮ ಪುಟ್ಟ ಮಕ್ಕಳು ಕಲಿಯೋ ಶಾಲೆಯಲ್ಲಿನ ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಎಷ್ಟೆಲ್ಲ ರಾಜಕೀಯ ಆಗಿ ಹೋಗುತ್ತೆ. ಅವ್ರು ಏನ್ ಕಲಿತಿದ್ದಾರೆ, ಕೇಸರಿ ಕಲಿತಿದ್ದಾರಾ, ಹಸಿರು ಕಲಿತಿದ್ದಾರಾ ಅಂತ ಹೇಳಿ. ಆದ್ರೆ ಯಾಕೆ ಈವರೆಗೂ ಒಂದು ಅಲ್ಫಲಾ ರೀತಿಯ ಅಲ್ಪಸಂಖ್ಯಾತರ ಯೂನಿವರ್ಸಿಟಿಯ ಲ್ಯಾಬೊರೇಟರಿ ಒಳಗೆ ಆಗ್ತಾ ಇರತಕ್ಕಂತ ದೇಶ ವಿದ್ರೋಹಿ ಘಟನೆಗಳನ್ನ ಕಂಡು ಹಿಡಿಬೇಕು. ಆ ಯೂನಿವರ್ಸಿಟಿಗಳ ಒಳಗೆ ಏನ್ ಕಲಿಸಲಾಗ್ತಾ ಇದೆ, ಆ ಯೂನಿವರ್ಸಿಟಿಗಳ ಕಾಂಪೌಂಡ್ ನ ಒಳಗೆ ಏನಾಗ್ತಿದೆ, ಇದನ್ನ ನೋಡ್ಬೇಕು ಅನ್ನೋ ಚರ್ಚೆ ಯಾಕಾಗೋದಿಲ್ಲ? ಒಂದು ಯೂನಿವರ್ಸಿಟಿಯಲ್ಲಿ ನೀವು ಹೇಳ್ದಂಗೆ ಅದು ಅಲ್ಲಿ ಏನ್ ಚಟುವಟಿಕೆಗಳಾಗ್ತಾ ಇದೆ ಅಂತ ನೋಡ್ಬೇಕಾಗಿರೋದು ಅಲ್ಲಿ ಇರೋ ಲೋಕಲ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅಥವಾ ಬೇರೆ ಪೊಲೀಸ್ ಸಂಸ್ಥೆ ಅಥವಾ ಅಲ್ಲಿ ಬೇರೆ ನಮ್ಮ NIA ಅಧಿಕಾರಿಗಳು ಅಥವಾ ಬೇರೆ ಯಾವುದೋ ನಮ್ಮ ಗೌರ್ಮೆಂಟ್ ಇಂಟೆಲಿಜೆನ್ಸ್ ಇರುತ್ತೆ, ಅವ್ರದ್ದು ಒಂದು ಕೆಲಸ ಇರುತ್ತೆ. ಅಥವಾ ನೋಬಡಿ ವಿಲ್ ಸಸ್ಪೆಕ್ಟ್ ಒಂದು ಯೂನಿವರ್ಸಿಟಿಯಲ್ಲಿ ಈ ಥರ ಆಗ್ಬೋದು ಅಂತ. ಹಂಗಾಗ್ಬಿಟ್ಟು ಅದು ಇಟ್ಸ್ ಗವನ್ ಔಟ್ ಆಫ್ ದ ಸೈಟ್ ಅಂತ ನನ್ಗನ್ಸುತ್ತೆ. ಬಟ್ ಮೇ ಬಿ ನೀವು ಹೇಳ್ದಂಗೆ ಈಗ ಬೇರೆ ಈಗ ನೀವು ಈ ತರ ಈ ಯೂನಿವರ್ಸಿಟಿಲಿ ಈ ತರ ಏನು ಇದಾಗಿದೆ ಅದನ್ನ ಪ್ರಶ್ನೆ ಮಾಡೋದು ಅದು. ಬಟ್ ನಾನು ಕೇಳ್ತಿರೋದು, ಭವ್ಯ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ರಜಾಕ್ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು ಸರ್, ಬಟ್ ಜನ ಮಾತನಾಡ್ತಿದ್ದಾರೆ, ಅದಕ್ಕೆ ಉತ್ತರ ಬೇಕು. ನನಗೆ ಇದ್ರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ, ಜನಕ್ಕೆ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ. ಮದ್ರಸಾ ಒಳಗೆ ಏನು ಕಲಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅನೇಕರಿಗೆ ಅನುಮಾನ ಇದೆ. ಈ ಅಲ್ಫಲಾ ರೀತಿಯ ಯೂನಿವರ್ಸಿಟಿಯ ಒಳಗಡೆ, ಲ್ಯಾಬೊರೇಟರಿ ಒಳಗಡೆ ಬಾಂಬ್ಗಳು ತಯಾರಾಗ್ತಾ ಇರೋದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕೇವಲ ಅಲ್ಪಸಂಖ್ಯಾತರ ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಗೆ ಧಕ್ಕೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಅನ್ಟಚ್ಡ್ ಆಗಿ ಬಿಟ್ಬಿಡ್ಬೇಕಾ ಅನ್ನೋ ಪ್ರಶ್ನೆ. ಇಲ್ಲ ಮೇಡಮ್, ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಒಂದೇ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಎಲ್ಲಾ ಕಡೆನೂ ಎಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ಅನ್ವಯ ಆಗತ್ತೆ. ಅದು ನೀವು ಯೂನಿವರ್ಸಿಟಿಯಲ್ಲಿ ಹೋಗ್ಲಿ ಅಥವಾ ಬೇರೆದಕ್ಕೆ ಹೋಗ್ಲಿ. ಬಟ್ ನೀವು ಒಂದು
ಬ್ರ್ಯಾಂಡಿಂಗ್ ಏನ್ ಮಾಡ್ತೀರಾ, ಆ ಮದ್ರಸಾದಲ್ಲಿ ಏನ್ ಓದಿಸ್ತಾರೆ ಅನ್ನೋದು ಮೇ ಬಿ ನೀವು ಹೇಳ್ದಂಗೆ ಕೆಲವು ಕಡೆ ಅದು ಆರ್ಗನೈಸ್ ಪ್ಯಾಟರ್ನ್ ಅಲ್ಲಿ ಇಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ಕೆಲವು ಕಡೆ ಆರ್ಗನೈಸ್ ಪ್ಯಾಟರ್ನ್ ಅಲ್ಲಿ ಇಲ್ಲ ಎಜುಕೇಶನ್. ಬಟ್ ಎಲ್ಲಾ ಮದ್ರಸಾದಲ್ಲೂ ನಿಮಗೆ ಇದು ಟೆರರಿಸಂ ಕಲಿಸ್ತಾರೆ ಅನ್ನೋದು ಸುಳ್ಳು ಅಂತ ನಾನು ಹೇಳ್ತೀನಿ. ಸರಿ, ಅಬ್ದುಲ್ ರಜಾಕ್ ಅವರೇ ಹಾಗೆ ಭವ್ಯ ಇಬ್ಬರಿಗೂ ಪ್ರಶ್ನೆ. ಮೊದಲು ಅಬ್ದುಲ್ ರಜಾಕ್ ಅವರು ಉತ್ತರ ಕೊಡ್ಲಿ. ಧರ್ಮಲೇಪನ ಯಾಕೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ ಪ್ರತಿ ಸಾತಿ. ಈ ಡಿಬೇಟ್ ನಲ್ಲೂ ಕೂಡ ಬಹಳ ಚರ್ಚೆಗ್ರಾಸವಾಯಿತು, ಧರ್ಮಲೇಪನ ಯಾಕೆ ಉಗ್ರವಾದಕ್ಕೆ ಅಂತ ಹೇಳಿ.